ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಹತ್ರ ಒಂದು ಸ್ಪ್ಲೆಂಡರ್ ಪ್ಲಸ್ BS6 ಬೈಕ್ ಬಂದಿದೆ. ಇದು 28,200 ಕಿಲೋಮೀಟ್ರ್ ಓಡಿದೆ. ಕಸ್ಟಮರ್ ಇದರಲ್ಲಿ 4th ಗೇರ್ನಲ್ಲಿ ಜರ್ಕಿಂಗ್ ಇಶ್ಯೂ ಇದೆ ಅಂತ ತೊಗೊಂಡ್ಬಂದರು. 2 ಮಂತ್ಸ್ ಬ್ಯಾಕ್ ಇದೇ ಇಶ್ಯೂನ ರೆಕ್ಟಿಫೈ ಮಾಡೋದಕ್ಕೆ ಅಂತ ಬೆಂಗಳೂರಲ್ಲಿ ಬಿಟ್ಟಿದ್ರಂತೆ. ಅವರು ಗೇರ್ ಶಿಫ್ಟ್ರು ಫೋರ್ಕ್ ವೇರೌಟ್ ಆಗಿದೆ ಅಂತ ರಿಪ್ಲೇಸ್ ಮಾಡಿದ್ದಾರೆ. ದೆನ್ ಕೌಂಟ್ರ್ ಶಾಫ್ಟ್ನಲ್ಲಿ 3rd ಗೇರ್ ವೇರೌಟ್ ಆಗಿದೆ ಅಂತ ರಿಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಮೈನ್ ಶಾಫ್ಟ್ನಲ್ಲಿ 4th ಗೇರ್ ವೇರೌಟ್ ಆಗಿದೆ ಅಂತ ರಿಪ್ಲೇಸ್ ಮಾಡಿದ್ದಾರೆ. ಆದರೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಕಾರಣ ಏನಂತ ನೋಡಿದ್ರೆ, ಗೇರ್ ಡ್ರಮ್ಮಲ್ಲಿ ಗೇರ್ ಶಿಫ್ಟ್ರು ಪಿನ್ ಸ್ಲೈಡ್ ಆಗುತ್ತಲ್ಲ, ಅಲ್ಲಿ ಗೇರ್ ಡ್ರಮ್ ವೇರೌಟ್ ಆಗಿಬಿಟ್ಟಿದೆ. ಅವರು ಅದನ್ನು ರಿಪ್ಲೇಸ್ ಮಾಡೋದಿಲ್ಲ. ಅದನ್ನು ರಿಪ್ಲೇಸ್ ಮಾಡಬೇಕಿತ್ತು. ಈಗ ನಾವು ಯಾವುದೇ ರೀತಿ ಗೇರ್ ಇಶ್ಯೂ ಇದೆ ಅಂತ ಬಂದಾಗ ಕಂಪ್ಲೀಟ್ ಗೇರ್ ಡ್ರಮ್ನ ಇನ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಯಾವ್ಯಾವ ಗೇರ್ ಡ್ರಮ್ ಪಿನ್ ಸ್ಲೈಡ್ ಆಗುತ್ತಲ್ಲ, ಅದನ್ನು ಕಂಪ್ಲೀಟಾಗಿ ಇನ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಈಗ ನಾವು ಗೇರ್ ಡ್ರಮ್ನ ಇನ್ಸ್ಪೆಕ್ಟ್ ಮಾಡಿ ಗೇರ್ ಡ್ರಮ್ನ ಚೇಂಜ್ ಮಾಡಿದ್ದೀವಿ. ದೆನ್ ಇನ್ನೊಂದು ಗೇರು ವೇರೌಟ್ ಆಗಿತ್ತು. ಯಾವುದು ಅಂತಂದರೆ, ಮೈನ್ ಶಾಫ್ಟ್ನಲ್ಲಿ M3 21 ಟೀತ್ ವೇರೌಟ್ ಆಗಿತ್ತು. ಅದನ್ನು ರಿಪ್ಲೇಸ್ ಮಾಡಿದ್ವಿ. ಗೇರ್ ಡ್ರಮ್ನ ರಿಪ್ಲೇಸ್ ಮಾಡಿದ್ದೀವಿ. ದೆನ್ ಗೇರ್ ಶಿಫ್ಟರ್ ಫೋರ್ಕ್ನ ರಿಪ್ಲೇಸ್ ಮಾಡಿದ್ದೀವಿ. ಮತ್ತು ಫೋರ್ಕ್ನ ರಿಪ್ಲೇಸ್ ಮಾಡಿದ್ದೀವಿ. ಈಗ ಗಾಡಿನಲ್ಲಿ ಯಾವುದೇ ರೀತಿ ಜರ್ಕಿಂಗ್ ಇಶ್ಯೂ ಇಲ್ಲ. ಗಾಡಿ ಕಂಪ್ಲೀಟಾಗಿ ಗ್ಯಾಸ್ ಗುಡ್ ಗ್ಯಾಸ್ ನ್ಯೂ ಥರ ರೆಡಿಯಾಗಿದೆ. ಕಸ್ಟಮರ್ ತುಂಬ ಹ್ಯಾಪಿಯಾಗಿ ತೊಗೊಂಡಿದ್ರು. ಈ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಸೇಫ್ ಡ್ರೈವ್.